ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಶುಭ ವಾರ್ತೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಪ್ರೀತಿ ಸ್ವರೂಪನಾಗಿರುವ ಯೇಸುವಿನ ಹೆಸರಿನಲ್ಲಿ ಸ್ವಾಗತ, ಸುಸ್ವಾಗತ. ನಾವು ಒಟ್ಟಾಗಿ ಇವತ್ತು ಕರ್ತನ ಸಮ್ಮುಖದಲ್ಲಿ ಇರುವಂಥದ್ದು ಆತನ ಮಹಾಮಹಿಮೆಯ ಕೃಪೆಯಿಂದಾಗಿದೆ. ನೋಡಿರಿ, ಆತನು ಎಷ್ಟೊಂದು ಒಳ್ಳೆಯವನಾಗಿದ್ದಾನೆ. ನಮ್ಮೆಲ್ಲರ ಮೇಲಿರುವ ಆತನ ಪ್ರೀತಿ ಎಷ್ಟೊಂದು ಅಪಾರವಾಗಿದೆ. ಆದ್ದರಿಂದಲೇ ಈ ಮೀಡಿಯಾ ಮೂಲಕವಾಗಿ ನಿಮ್ಮ ಮನೆಗಳಿಗೆ, ನೀವಿರುವ ಸ್ಥಳಗಳಿಗೆ ಈ ಶುಭ ವರ್ತಮಾನವನ್ನು ತಲುಪಿಸುವಂತೆ ಆತನು ಕಾರ್ಯಪ್ರವೃತ್ತನಾಗಿದ್ದಾನೆ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ, ಅನುಕೂಲಕ್ಕಾಗಿ ಎಲ್ಲವೂ ಮಾರ್ಪಡಿಸಲ್ಪಡ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅನೇಕ ವಿಧವಾದಂಥ ಸಂದಿಗ್ಧ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ಹಾದು ಹೋಗುತ್ತಿರುವಾಗಲೂ ಕೂಡ ಆತನು ನಮ್ಮ ಜೀವಿತದಲ್ಲಿ ನಮಗೆ ಬೇಕಾಗಿರುವ, ನಮ್ಮ ಜೀವಕ್ಕೆ ಆಧಾರವಾಗಿರುವ, ನಮ್ಮ ರಕ್ಷಣೆಗೆ ಆಧಾರವಾಗಿರುವ, ನಮ್ಮ ಸಂತೋಷಕ್ಕೂ ನಮ್ಮ ಬಿಡುಗಡೆಗೂ ಆಧಾರವಾಗಿರುವ ತನ್ನ ವಾಕ್ಯವನ್ನು ನಮ್ಮ ಮನೆಗಳಿಗೆ ತಲುಪಿಸ್ತಾ ಇದ್ದಾನೆ. ಆತನು ಎಷ್ಟೊಂದು ಪ್ರಭಾವಶಾಲಿಯಾಗಿ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಇವತ್ತಿನ ಧ್ಯಾನಕ್ಕೋಸ್ಕರವಾಗಿ ಆತನು ಕೊಟ್ಟಂಥ ವಾಕ್ಯಭಾಗವನ್ನು ನಾವು ತೆಗೆದುಕೊಳ್ಳೋಣ. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ ಅದರ 5 ಮತ್ತು 6ನೇ ವಾಕ್ಯ. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ. ಫಿಲಿಪ್ಪನು ಸಮರಿಯಾವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು. ಗುಂಪಾಗಿ ಕೂಡಿದ ಜನಗಳು ಫಿಲಿಪ್ಪನ ಮಾತುಗಳನ್ನು ಕೇಳಿ ಅವನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳಿಗೆ ಏಕ ಮನಸ್ಸಾಗಿ ಲಕ್ಷ್ಯ ಕೊಟ್ಟರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ, ಯೇಸುವಿನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾವು ಒಟ್ಟಾಗಿ ನಿನ್ನ ಪಾದದ ಬಳಿಗೆ ಬರುತ್ತಾ ಇದ್ದೇವೆ. ಇವತ್ತಿನ ಈ ಒಂದು ಶುಭವಾರ್ತೆ ಕಾರ್ಯಕ್ರಮದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಂಥ ಮಹಾಭಾಗ್ಯವನ್ನು ನಿನ್ನ ಮಕ್ಕಳಾದ ನಮಗೆ ಕೊಟ್ಟಿದ್ದಿ. ಈ ಒಂದು ಮಾಧ್ಯಮದ ಮೂಲಕವಾಗಿ ಈ ಜನರ ಮನೆಗೆ ತಲುಪುತ್ತಾ ಇರುವಂಥ ನಿನ್ನ ವಾಕ್ಯ ಅವರ ಮನೆಗಳಲ್ಲಿಯೂ ಮನಗಳಲ್ಲಿಯೂ ಅದ್ಭುತವನ್ನು ಸೃಷ್ಟಿ ಮಾಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಅವರ ಜೀವಿತಗಳನ್ನು ಅದ್ಭುತವಾಗಿ ಮಾರ್ಪಡಿಸಲಿ, ಅವರ ಜೀವಿತದ ಕತ್ತಲೆಗಳನ್ನು ತೊಲಗಿಸಲಿ, ಭಯವನ್ನು ತೊಲಗಿಸಲಿ, ಅಸಮಾಧಾನವನ್ನು ತೊಲಗಿಸಲಿ, ದುಃಖವನ್ನು ತೊಲಗಿಸಲಿ, ಶಾಶ್ವತವಾದ ಸಂತೋಷವನ್ನು, ಸಮೃದ್ಧಿಯಾದ ಜೀವವನ್ನು ಉಂಟು ಮಾಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಈ ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೆನ್. ಕರ್ತನ ಪವಿತ್ರವಾದಂಥ ನಾಮಕ್ಕೆ ಸ್ತೋತ್ರ ಮಾಡುತ್ತೇನೆ. ನಾವು ಓದಿದಂಥ ಈ ವಾಕ್ಯ ಭಾಗ ಬಹಳ ವಿಶೇಷವಾದಂಥ ಒಂದು ವಾಕ್ಯ ಭಾಗವಾಗಿದೆ. ಅಪೊಸ್ತಲರು ಕ್ರಿಸ್ತ ಯೇಸುವಿನ ಅಪ್ಪಣೆಯ ಮೇರೆಗೆ ಆತನ ಶುಭ ಸಮಾಚಾರವನ್ನು ಜೆರುಸಲೇಮಿನಲ್ಲಿಯೂ, ಯೂದಾಯದಲ್ಲಿಯೂ, ಸಮರಿಯಾದಲ್ಲಿಯೂ ಮಾತ್ರವಲ್ಲ, ಪವಿತ್ರಾತ್ಮನ ಬಲದಿಂದಾಗಿ ಅವರು ಲೋಕದ ಕಡೆಯವರೆಗೂ ಸಾರುವವರಾದರು. ಮೊದಲು ಯೆರೂಸಲೇಮ್ ಪ್ರದೇಶದಲ್ಲಿ ಅವರು ಇದ್ದುಕೊಂಡು ಸುವಾರ್ತೆಯನ್ನು ಸಾರುತ್ತಾ ಇರುವಾಗ ಲೋಕದ ಕಡೆಯವರೆಗೆ ಹೋಗುವಂಥ ಒಂದು ಯೋಜನೆಗಳನ್ನು ಅವರು ಯೋಚಿಸಿರಲಿಲ್ಲ, ಆ ಯೋಜನೆ ಹಾಕಿಕೊಂಡಿರಲಿಲ್ಲ. ಆದರೆ ಆ ಪ್ರಾರಂಭದ ದಿಶೆಯಲ್ಲಿ ಕ್ರಿಸ್ತನ ಸುವಾರ್ತೆಯ ನಿಮಿತ್ತವಾಗಿ ಸುವಾರ್ತೆ ಸಾರುತ್ತಾ ಇದ್ದಂಥ ಅಪೊಸ್ತಲರಿಗೆ, ಆದಿಮ ಕ್ರೈಸ್ತ ಸಭೆಗೆ ಹಿಂಸೆ ಉಂಟಾಯಿತು. ಈಗ ತಾನೇ ನೀವು ಕೇಳಿರಬಹುದು, ಕ್ರಿಸ್ತನ ಸುವಾರ್ತೆ ಎನ್ನುವಂಥದ್ದು ದೇವರ ಬಲ ಸ್ವರೂಪವಾಗಿದೆ. ನಾಶನ ಮಾರ್ಗದಲ್ಲಿರುವವರಿಗೆ ಒಂದು ವೇಳೆ ಹುಚ್ಚು ಮಾತಾಗಿ ಕಂಡರೂ ಕೂಡ ನಂಬುವವರಿಗೋಸ್ಕರ ಅದು ದೇವರ ಶಕ್ತಿಯಾಗಿದೆ. ಆದ್ದರಿಂದಲೇ ಸುವಾರ್ತೆಯ ವಿಷಯದಲ್ಲಿ ಅಪೊಸ್ತಲರು ನಾಚಿಕೆ ಪಡಲಿಲ್ಲ, ಬಹಳ ಅಭಿಮಾನದಿಂದ ಅದನ್ನು ಸಾರುತ್ತಾ ಇದ್ದರು. ಆದ್ದರಿಂದ ಕ್ರಿಸ್ತನ ಸುವಾರ್ತೆಯ ಪ್ರಭಾವ ಜೀವಿತಗಳನ್ನು ಮಾರ್ಪಡಿಸಿತು, ದೆವ್ವಗಳನ್ನು ಹೊಡೆದು ಓಡಿಸಿತು. ಸೈತಾನ್ನ ಬಂಧನದಲ್ಲಿರುವಂಥ ಜನರಿಗೆ ದೊಡ್ಡ ಬಿಡುಗಡೆಯನ್ನು ಪಟ್ಟಣಗಳಲ್ಲಿಯೂ, ಗ್ರಾಮಗಳಲ್ಲಿಯೂ, ಜನರಲ್ಲಿಯೂ, ಮನೆಗಳಲ್ಲಿಯೂ ದೊಡ್ಡ ಸಂತೋಷವನ್ನು ಉಂಟು ಮಾಡಿತು. ಇದರಿಂದ ಲೋಕವು ಅಲ್ಲೋಲಕಲ್ಲೋಲವಾಯಿತು. ಅಧಿಕಾರಿಗಳು, ಧಾರ್ಮಿಕ ನಾಯಕರುಗಳು ದಿಗ್ಭ್ರಮೆಗೊಂಡರು. ಆದ್ದರಿಂದ ಅವರು ಅದನ್ನು ವಿರೋಧಿಸುವುದಕ್ಕೋಸ್ಕರವಾಗಿ ಕಂಡಂಥ ಒಂದು ಉಪಾಯವಾಗಿದೆ ಹಿಂಸೆ ಎನ್ನುವಂಥದ್ದು. ಅಪೊಸ್ತಲರ ಮೇಲೆ ಕ್ರಿಸ್ತನ ಉಪದೇಶವನ್ನು ನಂಬಿ ಯೇಸುವನ್ನು ಹಿಂಬಾಲಿಸಿದವರ ಮೇಲೆ ಹಿಂಸೆಯನ್ನು ಪ್ರಾರಂಭ ಮಾಡಿದರು. ಹಾಗೆ ಹಿಂಸೆ ನಿಮಿತ್ತವಾಗಿ ಸಭೆಯವರೆಲ್ಲರೂ ಚದುರಿ ಹೋದರು. 4ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಅಪೊಸ್ತಲರ 8:4, ಚದುರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಾ ಇದ್ದರು. ಏಟು ತಿಂದು
ಓಡಿ ಹೋದವರು, ಪ್ರಾಣಾಪಾಯದಿಂದ ಓಡಿ ಹೋದಂಥವರು, ಚದರಿ ಹೋದಂಥವರು, ಅವರು ಹೋದಲ್ಲೆಲ್ಲೂ ಸುಮ್ಮನೆ ಇರಲಿಲ್ಲ. ಯಾಕೆಂದರೆ ತಮ್ಮ ಜೀವಿತದಲ್ಲಿ ಮಾರ್ಪಾಟು ಉಂಟು ಮಾಡಿದಂಥ, ತಮ್ಮನ್ನು ಪಾಪದಿಂದಲೂ ಅಧಮ ಪಾತಾಳದ ವಶದಿಂದಲೂ ಬಿಡಿಸಿದಂಥ, ನಿತ್ಯ ನರಕದ ಕಪಿಮುಷ್ಟಿಯಿಂದ ತಮ್ಮನ್ನು ಪಾರು ಮಾಡಿದಂಥ ಕ್ರಿಸ್ತನ ಸುವಾರ್ತೆಯಲ್ಲಿರುವ ಅಪ್ರಮೇಯವಾದ ಶಕ್ತಿ ಎಂಥವನನ್ನು ರಕ್ಷಿಸುವಂಥ ಬಲ ಸ್ವರೂಪ ಈ ಸುವಾರ್ತೆಯಲ್ಲಿರುವುದರಿಂದ ಅವರಿಗೆ ಸುಮ್ಮನಿರ್ಲಿಕ್ಕೆ ಆಗಲಿಲ್ಲ. ಅವರು ಹೋದಲ್ಲಿ ಎಲ್ಲೆಲ್ಲಿ ಹೋದರೂ ಅಲ್ಲೆಲ್ಲ ಅವರು ಸುವಾರ್ತೆಯನ್ನು ಸಾರುತ್ತಾ ಇದ್ರು. ನೋಡ್ರಿ, ಈ ಶುಭ ವಾರ್ತೆಗೆ ಅಷ್ಟೊಂದು ಪ್ರಭಾವ ಇದೆ. ಇದು ಕೇಳಿದವನ ಜೀವಿತದಲ್ಲಿ ಮಾರ್ಪಾಟು ಉಂಟು ಮಾಡುತ್ತೆ. ಅವನು ಅದರ ಸವಿಯನ್ನು ತಿಳಿದುಕೊಂಡಂಥ ಸಂದರ್ಭದಲ್ಲಿ ಅವನಿಗೆ ಅದು ಸುಮ್ಮನಿರೋಕ್ಕಾಗಲ್ಲ. ಅವನು ಕತ್ತಲೆಯಲ್ಲಿರುವ ಜನರನ್ನು ನೋಡಿದಾಗ ಅವನಿಗೆ ಕನಿಕರ ಉಂಟಾಗುತ್ತೆ. ಪಾಪದಲ್ಲಿ ಶಾಪದಲ್ಲಿ ಬಿದ್ದಿರುವ ಜನರನ್ನು ನೋಡಿದಾಗ ಅವರಿಗೆ ಕನಿಕರ ಉಂಟಾಗುತ್ತೆ. ಅವರನ್ನು ಬಿಡಿಸೋದಕ್ಕೆ ಬೇರೆ ಯಾವ ಉಪಾಯವೂ ಇಲ್ಲ. ಆಕಾಶದ ಕೆಳಗೆ ಮನುಷ್ಯರ ಒಳಗೆ ಮನುಷ್ಯರ ರಕ್ಷಣೆಗೋಸ್ಕರವಾಗಿ ಯೇಸು ಕ್ರಿಸ್ತನ ಸುವಾರ್ತೆಗೆ ಮಾತ್ರ ಸಾಧ್ಯ ಇದೆ, ಶಕ್ತಿ ಇದೆ ಎಂಬುದನ್ನು ಅವರು ಅರಿತುಕೊಂಡದ್ದರಿಂದ ಅವರು ಅದನ್ನು ಸಾರುವವರಾಗಿದ್ದರು. ಫಿಲಿಪ್ಪನು ಸಮರಿಯಾವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು. ಅಪೊಸ್ತಲರು 12 ಜನ ಇದ್ದರು. ಈ ಅಪೊಸ್ತಲರಲ್ಲದೆ ಮೇಜಿನಲ್ಲಿ ಸೇವೆ ಮಾಡುವುದಕ್ಕೋಸ್ಕರವಾಗಿ, ಅಡಿಗೆ ಮಾಡಿ ಊಟ ಬಡಿಸಿ ಚಾಕರಿ ಮಾಡುವುದಕ್ಕೋಸ್ಕರವಾಗಿ ಆತ್ಮಭರಿತರಾದಂಥ, ನಂಬಿಗಸ್ತರಾಗಿದ್ದಂಥ, ಕೃಪಾಭರಿತರಾಗಿದ್ದಂಥ, ಒಳ್ಳೆಯ ಸಂಭಾವಿತರು, ಉತ್ತಮ ಸಾಕ್ಷಿ ಉಳ್ಳಂಥ 7 ಜನರನ್ನು ಅಪೊಸ್ತಲರು ಆ ಕಾಲದಲ್ಲಿ ಆರಿಸಿಕೊಂಡಿದ್ದರು. ಆ 7 ಜನರಲ್ಲಿ ಒಬ್ಬ ಮನುಷ್ಯನಾಗಿದ್ದಾನೆ, ಮೊದಲು ರಕ್ತಸಾಕ್ಷಿಯಾದಂಥ ಸ್ತೆಫಾನನು. ಅದೇ 7ರಲ್ಲಿ ಇನ್ನೊಬ್ಬನಾಗಿದ್ದಾನೆ ಫಿಲಿಪ್ಪನು. ಈ ಫಿಲಿಪ್ಪನು ಹಿಂಸೆ ನಿಮಿತ್ತವಾಗಿ ಯೆರೂಸಲೇಮಿನಿಂದ ಓಡಿ ಹೋದಾಗ ಆತನು ಹೋಗಿ ಸಮಾರಿಯಾ ಎನ್ನುವ ಪಟ್ಟಣದಲ್ಲಿ ಕ್ರಿಸ್ತನ ಸುವಾರ್ತೆಯನ್ನು ಸಾರಿದನು. ಸಮಾರಿಯಾ ಪಟ್ಟಣದ ವಿಶೇಷತೆ ಏನಂತಂದರೆ, ಅಲ್ಲಿ ಇರುವಂತಹ ಜನರು ಪಾಪಿಷ್ಠರಾದಂತಹ ಜನರಾಗಿದ್ದರು. ಅಲ್ಲಿ ವ್ಯಭಿಚಾರ ವಿಪರೀತವಾಗಿ ನಡೀತಾ ಇತ್ತು, ವಿಗ್ರಹಾರಾಧನೆ ವಿಪರೀತವಾಗಿ ನಡೀತಾ ಇತ್ತು, ಅಯೋಗ್ಯ ಕಾರ್ಯವೂ ವಿಪರೀತವಾಗಿ ನಡೀತಾ ಇದ್ದುದರಿಂದ ಯಹೂದ್ಯರು ಯೆರೂಸಲೇಮಿನಿಂದ ಯೂದಾಯಕ್ಕೆ ಹೋಗಬೇಕಾದರೆ ಅವರು ಸಮರಿಯಾ ಮೂಲಕವಾಗಿ ಹಾದು ಹೋಗುತ್ತಾ ಇದ್ದಿಲ್ಲ, ಅವರು ಸುತ್ತಿ ಬಳಸ್ಕೊಂಡು ಹೋಗ್ತಾ ಇದ್ರು. ಯಾಕೆಂದರೆ ಆ ಪಟ್ಟಣದ ಮೂಲಕ ಹಾದು ಹೋದರೆ ತಾವು ಕೂಡ ಹೊಲೆಯಾಗ್ತೇವೆ ಎಂಬುದಾಗಿ ಅವರು ಅಂದುಕೊಂಡಿದ್ದರು. ಸಮರಿಯಾ ಜನಾಂಗವನ್ನು ಬಹಳ ಪ್ರತ್ಯೇಕವಾದಂಥ ನಿಕೃಷ್ಟ ಜನಾಂಗ ಎಂದು ಕರೆದುಕೊಂಡಿದ್ದರು. ಮಂತ್ರವಾದಿಗಳಿಂದ ಕೂಡಿದ ಪಟ್ಟಣವಾಗಿತ್ತು ಅದು. ಮಾಟ ಮಂತ್ರಗಳಿಂದ ಜನರನ್ನು ಮರಳು ಮಾಡಿದಂಥ ಒಬ್ಬ ಸೀಮೋನ್ನ ಬಗ್ಗೆ ಇದೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಒಂದು ಕಡೆ ಮಂತ್ರವಾದ ಮಾಟ ಮಂತ್ರಗಳು, ಇನ್ನೊಂದು ಕಡೆ ವ್ಯಭಿಚಾರ, ಇನ್ನೊಂದು ಕಡೆ ಅನೇಕ ವಿಧವಾದ ದುರಾಚಾರಗಳ ನಿಮಿತ್ತ ಸಂತೋಷ ಇಲ್ಲದ, ಸಮಾಧಾನ ಇಲ್ಲದಂಥ ಕತ್ತಲೆಯ ಅನುಭವ, ದುಃಖ ಮತ್ತು ಸೋಲಿನ ಅನುಭವ ಇರುವಂಥ ಒಂದು ಪಟ್ಟಣ, ಯಾರು ಇಷ್ಟಪಡದೇ ಇದ್ದಂಥ ಒಂದು ಪಟ್ಟಣವಾಗಿತ್ತು ಸಮರಿಯಾ ಎನ್ನುವ ಪಟ್ಟಣ. ಆದರೆ ಫಿಲಿಪ್ಪನು ತನ್ನ ಒಳಗೆ ಇರುವ ಕ್ರಿಸ್ತನ ಸುವಾರ್ತೆ ಈ ಪಟ್ಟಣವನ್ನು ಮಾರ್ಪಡಿಸುವುದಕ್ಕೆ ಶಕ್ತವಾಗಿದೆ ಎಂದು ಅರಿತು ಆತನು ಸಮರಿಯಾದಲ್ಲಿ ಹೋಗಿ ಸುವಾರ್ತೆಯನ್ನು ಸಾರಿದನು. ಅಲ್ಲಿ ಈ ಪ್ರಕಾರ ನಾವು ನೋಡ್ತೀವಿ, ಫಿಲಿಪ್ಪನು ಸಮರಿಯಾ ಎಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು. ಯಾರನ್ನು ಪ್ರಕಟಿಸಿದನು? ಕ್ರಿಸ್ತನನ್ನು ಪ್ರಕಟಿಸಿದನು. ಗುಂಪಾಗಿ ಕೂಡಿದ ಜನರು ಫಿಲಿಪ್ಪನ ಮಾತುಗಳನ್ನು ಕೇಳಿ, ಅವನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ, ಅವನು ಹೇಳಿದ ಸಂಗತಿಗಳಿಗೆ ಏಕಮನಸ್ಸಾಗಿ ಲಕ್ಷ್ಯ ಕೊಟ್ಟರು. ಜನರು ದೊಡ್ಡ ಗುಂಪಾಗಿ ಸೇರಿ ಬಂದರು. ಮಾತ್ರವಲ್ಲ, ಅವನು ಹೇಳುವಂಥ ಮಾತುಗಳಿಗೆ ಬಹಳ ಆಸಕ್ತಿಯಿಂದ ಲಕ್ಷ್ಯ ಕೊಡ್ತಾ ಇದ್ರು. ಕಾರಣ 7ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅನೇಕರೊಳಗಿಂದ ದೆವ್ವಗಳು ಮಹಾಶಬ್ದದಿಂದ ಕೂಗಿ ಹೊರಗೆ ಬಂದವು ಮತ್ತು ಅನೇಕ ಪಾರ್ಶ್ವವಾಯು ರೋಗಿಗಳು, ಕುಂಟರು ಸ್ವಸ್ಥರಾದರು. ಆ ಪಟ್ಟಣದಲ್ಲಿ ಬಹು ಸಂತೋಷ ಉಂಟಾಯಿತು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಫಿಲಿಪ್ಪನ ಕೈಯಿಂದ ಅನೇಕ ಅದ್ಭುತ ಸೂಚಕ ಕಾರ್ಯಗಳು ನಡೆದವು. ಅನೇಕ ದೆವ್ವಗಳು ಜನರೊಳಗಿಂದ ಬಿಟ್ಟು ಹೋದವು. ಹಾಗಿದ್ರೆ ಆ ಪಟ್ಟಣದ ಒಂದು ವಿಶೇಷತೆ ಏನಂತಂದರೆ, ಅಲ್ಲಿರುವ ಜನರ ಒಳಗಡೆ, ಅನೇಕರ ಒಳಗಡೆ ಸಿಕ್ಕಾಪಟ್ಟ ದೆವ್ವಗಳು, ದುರಾತ್ಮಗಳು ಇದ್ದವು. ನಾನು ಈಗ ತಾನು ಹೇಳಿದೆ, ಅನೇಕ ಮಾಟ ಮಂತ್ರಗಳಿಂದ ಕೂಡಿದಂತಹ ಒಂದು ಪಟ್ಟಣವಾಗಿತ್ತು. ಸಂತೋಷ ಅಂದರೆ ಏನು, ಸಮಾಧಾನ ಅಂದರೆ ಏನು ಎಂಬುದನ್ನು ಅರಿಯದೇ ಇದ್ದಂಥ ಆ ಪಟ್ಟಣದಲ್ಲಿ 8ನೇ ವಾಕ್ಯ ಏನು ಹೇಳ್ತಾ ಇದೆ? ಆ ಪಟ್ಟಣದಲ್ಲಿ ಬಹು ಸಂತೋಷ ಉಂಟಾಯಿತು. ನೋಡಿರಿ,
ಶಾಪದಿಂದ ಕೂಡಿದ, ಪಾಪದಿಂದ ಕೂಡಿದ, ಅಧರ್ಮದಿಂದ ಕೂಡಿದ, ದುಃಖದಿಂದ ಕೂಡಿದ ಒಂದು ಪಟ್ಟಣದಲ್ಲಿ ಮಹಾ ಸಂತೋಷವನ್ನು ತರುವಂಥ ಸಾಮರ್ಥ್ಯ ಕ್ರಿಸ್ತ ಯೇಸುವಿನ ಸುವಾರ್ತೆಗಿತ್ತು. ನಾವೀಗ ನಿಜವಾದಂಥ ಆ ಒಂದು ಪಾಯಿಂಟಿಗೆ ಬರೋಣ. ಅಪೊಸ್ತಲನಾದ ಫಿಲಿಪ್ಪನು ಆ ಸಮರ್ಯ ಎನ್ನುವ ಪಟ್ಟಣಕ್ಕೆ ಹೋಗಿ ಆತನು ಬೇರೆ ಯಾವುದನ್ನು ಅಲ್ಲಿ ಪ್ರಕಟಿಸಲಿಲ್ಲ. ಆತನು ಪ್ರಕಟಿಸಿದ್ದು ಕ್ರಿಸ್ತನನ್ನು. ಹಾಲೆಲೂಯ್ಯ. ಕ್ರಿಸ್ತನನ್ನು ಪ್ರಕಟಿಸುವುದು ಅಂತ ಹೇಳಿದರೆ ಅದು ಬಹಳ 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 ಪರಿಣಾಮಕಾರಿಯಾದಂಥ ಸಂಗತಿಯಾಗಿದೆ. ನಿಮ್ಮ ಮನದಲ್ಲಿ ಕ್ರಿಸ್ತನು ಪ್ರಕಟಗೊಂಡರೆ ನಿಮ್ಮ ಮನಸ್ಸಲ್ಲಿ ದೊಡ್ಡ ಪರಿಣಾಮ ಉಂಟಾಗುತ್ತೆ. ನಿಮ್ಮ ಮನೆಯಲ್ಲಿ ಕ್ರಿಸ್ತನನ್ನು ಅಂಗೀಕರಿಸಿದರೆ ಅಥವಾ ನಿಮ್ಮ ಮನೆಯೊಳಗೆ ಕ್ರಿಸ್ತನು ಪ್ರಕಟವಾದರೆ ನಿಮ್ಮ ಮನೆಯಲ್ಲಿ ದೊಡ್ಡ ಪ್ರಭಾವವು ಉಂಟಾಗುತ್ತೆ. ನಿಮ್ಮ ಊರಲ್ಲಿ, ನಿಮ್ಮ ಸಭೆಯಲ್ಲಿ ಕ್ರಿಸ್ತನು ಪ್ರಕಟಗೊಂಡರೆ ಅಲ್ಲಿ ಮಹಾದ್ಭುತ ಕಾರ್ಯಗಳು ನಡೆಯುತ್ತದೆ. ಅಲ್ಲಿ ಕಾರ್ಗತ್ತಲೆ ತೊಲಗಲ್ಪಡ್ತದೆ, ಅಲ್ಲಿಯ ದುಃಖ ಹೋಗ್ತದೆ, ಅಲ್ಲಿ ಮಹಾ ಸಂತೋಷವು ಉಜ್ಜೀವನವು ಉಂಟಾಗುತ್ತದೆ. ಇವತ್ತು ವ್ಯಕ್ತಿಗಳಿಗೆ ಬೇಕಾಗಿದ್ದು ಕ್ರಿಸ್ತನ ಪ್ರಕಟಣೆ, ಪಟ್ಟಣಗಳಿಗೆ ಬೇಕಾಗಿರೋದು ಕ್ರಿಸ್ತನ ಪ್ರಕಟಣೆ, ಸಭೆಗಳಿಗೆ ಬೇಕಾಗಿರುವಂಥದ್ದು ಕ್ರಿಸ್ತನ ಪ್ರಕಟಣೆ, ನಿಮ್ಮ ಕುಟುಂಬಕ್ಕೆ ಬೇಕಾಗಿರುವಂಥದ್ದು ಕ್ರಿಸ್ತನ ಪ್ರಕಟಣೆ. ಹಾಗಂದ್ರೆ ಏನ್ರಿ? ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ 13ರಿಂದ 19ರವರೆಗೆ ಇರುವಂಥ ವಾಕ್ಯಭಾಗ, ಅದರಲ್ಲಿ ಬಹಳ ಪ್ರಾಮುಖ್ಯವಾದ ಕೆಲವೊಂದು ಸಂಗತಿಯನ್ನು ಮಾತ್ರ ನಾನು ಎತ್ತಿ ಹೇಳುವುದಕ್ಕೆ ಬಯಸುತ್ತೇನೆ. 13ನೇ ವಾಕ್ಯದಿಂದ, ಯೇಸು ಫಿಲಿಪ್ಪನ ಕೈಸರಿಯ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ಶಿಷ್ಯರನ್ನು ಕೇಳಿದ್ದಕ್ಕೆ ಅವರು, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನ್ ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಬೇರೆ ಕೆಲವರು ಯೆರೆಮೀಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು. ಅದಕ್ಕೆ ಅವರನ್ನು, ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು, ಈ ಗುಟ್ಟು ನಿನಗೆ ತಿಳಿಸಿದವನು ಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ಯೋನನ ಮಗನಾಗಿರುವ ಸೀಮೋನನೇ, ನೀನು ಧನ್ಯನು, ಈ ಗುಟ್ಟು ನಿನಗೆ ತಿಳಿಸಿದವನು ಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ. ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವಸ್ವರೂಪನಾದ ದೇವರ ಕುಮಾರನು ಎಂಬುದಾಗಿ ಪೇತ್ರನು ಹೇಳಿದಾಗ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ನೀನು ಹೇಳಿದ ಈ ವಿಷಯವಿದೆಯಲ್ಲ, ನಾನು ಪರಾತ್ಪರನಾಗಿರುವ ದೇವರ ಕುಮಾರನು, ಬರಬೇಕಾಗಿದ್ದ ಕ್ರಿಸ್ತನು ಎಂಬಂತಹ ಆ ಒಂದು ವಿಷಯವಿದೆಯಲ್ಲ, ಅದೊಂದು ದೊಡ್ಡ ಗುಟ್ಟಾಗಿದೆ, ಅದೊಂದು ದೊಡ್ಡ ಮರ್ಮವಾಗಿದೆ. ಇದು ನರಮನುಷ್ಯರಿಗೆ ತಿಳಿದು ಬರುವಂಥದ್ದಲ್ಲ, ಇದು ನರಮನುಷ್ಯರಿಂದ ಪ್ರಕಟವಾಗುವಂಥದ್ದು ಅಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯಿಂದ ನಿನಗೆ ಪ್ರಕಟವಾದದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಗಮನ ಇಟ್ಟು ಕೇಳಿ. ಯೇಸು ಕ್ರಿಸ್ತನು ಅಥವಾ ಮೆಸ್ಸಿಯನು ಎನ್ನುವಂಥದ್ದು ಒಂದು ದೊಡ್ಡ ಮರ್ಮವಾಗಿದೆ. ಹಾಗಂದ್ರೆ ಏನು? ಕ್ರಿಸ್ತನು ಅಂದರೆ ಯಾರು? ಲೋಕದಲ್ಲಿರುವ ಸಕಲ ಮಾನವ ಕುಲವು ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳಕೊಂಡು ಯಾವ ನಿರೀಕ್ಷೆ ಇಲ್ಲದೆ ನರಕದ ಹಾದಿ ಹಿಡಿದಾಗ, ಅವರ ಪಾಪಗಳನ್ನು ಪರಿಹರಿಸಿ ನರಕದ ಹಾದಿಯಿಂದ ತಪ್ಪಿಸಿ ಪರಮಾತ್ಮನ ಬಳಿಗೆ ಸೇರಿಸುವುದಕ್ಕೋಸ್ಕರ ಉದ್ಧಾರಕನಾಗಿ ದೇವರು ತನ್ನ ಒಬ್ಬನೇ ಮಗನನ್ನು ಅಭಿಷಿಕ್ತನಾಗಿ ಲೋಕಕ್ಕೆ ಕಳಿಸ್ತೇನೆ, ವಿಮೋಚಕನಾಗಿ ಕಳಿಸ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದನು. ಆದಿ ಕಾಲದಿಂದ ಅನಾದಿ ಕಾಲದಿಂದ ಮನುಷ್ಯರು ಆ ಮೆಸ್ಸಿಯನನ್ನು, ಆ ಉದ್ಧಾರಕನನ್ನು, ಆ ಅಭಿಷಿಕ್ತನನ್ನು ಎದುರು ನೋಡುತ್ತಾ ಇದ್ರು. ಬರ್ತಾನೆ, ಬಂದು ನಮ್ಮನ್ನು ವಿಮೋಚಿಸ್ತಾನೆ. ಆತನು ಬಂದು, ದೇವಕುಮಾರನು ಬಂದು ನಮ್ಮ ಪಾಪಗಳಿಗೆ ಪರಿಹಾರವನ್ನು ಮಾಡ್ತಾನೆ. ದೇವಕುಮಾರನು ಬಂದು ಸೈತಾನನ ವಶದಿಂದ ನಮ್ಮನ್ನು ಬಿಡಿಸ್ತಾನೆ. ದೇವಕುಮಾರನು ಬಂದು ಮರಣದಿಂದ ನಮ್ಮನ್ನು ವಿಮೋಚಿಸಿ ನಿತ್ಯ ಜೀವಕ್ಕೆ ಕೊಂಡೊಯ್ಯುತ್ತಾನೆ ಎಂಬುದಾಗಿ ಕಾಯುತ್ತಾ ಇದ್ರು.
ಹಾಗೆ ಕಾಯುತ್ತಾ ಇದ್ದವರ ಮಧ್ಯದಲ್ಲಿ ಆತನು ಇಳಿದು ಬಂದಾಗ ಎಲ್ಲರಿಗೂ ಅರ್ಥ ಆಗಲಿಲ್ಲ ಆತನೇ ಇವನೇ ಎಂಬುದಾಗಿ. ಆದರೆ ಪೇತ್ರನು ಹೇಳ್ತಾ ಇದ್ದಾನೆ, ಆತನೇ ನೀನು, ಬರಬೇಕಾಗಿದ್ದ ಕ್ರಿಸ್ತನು, ಮೆಸ್ಸಿಯನು, ಪರಾತ್ಪರನಾದ ದೇವರ ಕುಮಾರನಾಗಿರುವ ಮೆಸ್ಸಿಯನು ನೀನೇ ಎಂಬುದನ್ನು ಯೇಸುವನ್ನು ನೋಡಿ ಪೇತ್ರನು ಹೇಳಿದಾಗ, ಇದು ದೊಡ್ಡ ಗುಟ್ಟು, ಇದು ಈ ಮರ್ಮ ನನ್ನ ತಂದೆಯಿಂದಲೇ ನಿನಗೆ ಪ್ರಕಟ ಆಗಿದೆ. ಆದ್ದರಿಂದ ನಾನು ಯಾರು ಎಂಬಂತ ಪ್ರಕಟಣೆ ಹೊಂದಿರುವ ಪೇತ್ರನೇ, ನಾನು ನಿನಗೆ ಹೇಳ್ತೀನಿ, ನೀನು ಇನ್ನು ಮೇಲೆ ಸಿಮೋನನಲ್ಲ, ಬಳುಕುವ ದಂಟಲ್ಲ, ನಾನು ಯಾರು ಎಂಬುದನ್ನು ನೀನು ಗ್ರಹಿಸಿಕೊಂಡಿರುವುದರಿಂದ, ನನ್ನ ತಂದೆಯಿಂದ ನನ್ನ ಬಗ್ಗೆ ನಿನಗೆ ಪ್ರಕಟಣೆ ಉಂಟಾಗಿರುವುದರಿಂದ ಇನ್ನು ಮೇಲೆ ನೀನು ಪೇತ್ರನೆನಿಸಿಕೊಳ್ಳುವಿ. ಸಿಮೋನನೇ, ಇನ್ನು ಮೇಲೆ ನೀನು ಬಳುಕುವ ದಂಟಲ್ಲ, ನೀನು ಸ್ಥಿರವಾಗಿ ನಿಲ್ಲುವ ಬಂಡೆ. ಮಾತ್ರವಲ್ಲ, ಪರಲೋಕ ರಾಜ್ಯದ ಬೀಗದ ಕೈಯನ್ನು ನಿನಗೆ ಕೊಡ್ತೇನೆ. ನೀನು ಏನೇನು ಭೂಲೋಕದಲ್ಲಿ ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಕಟ್ಟಲ್ಪಟ್ಟಿರುವುದು, ನೀನು ಏನೇನು ಭೂಲೋಕದಲ್ಲಿ ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಟ್ಟಿರುವುದು. ನಿಮಗೆ ಒಂದು ಮರ್ಮ ಅರ್ಥ ಆಯ್ತಾ? ಯೇಸುವೇ ಬರಬೇಕಾಗಿದ್ದ ಕ್ರಿಸ್ತನು, ಯೇಸುವೇ ಬರಬೇಕಾಗಿದ್ದ ಮೆಸ್ಸಿಯನು, ಅಂದರೆ ಪರಾತ್ಪರನಾದ ದೇವರ ಕುಮಾರನು ಎಂಬುದಾಗಿ ಯಾರು ಅಂಗೀಕರಿಸಿದಾರೋ, ಗ್ರಹಿಸಿಕೊಂಡಿದ್ದಾರೋ ಅಥವಾ ತಂದೆಯಿಂದ ಪ್ರಕಟಣೆ ಹೊಂದಿದ್ದಾರೋ ಅವರ ಜೀವನವೇ ಮಾರ್ಪಡುತ್ತದೆ. ಅವರ ಆತ್ಮಿಕವಾದಂತಹ ಅಂತಸ್ತು ಮಾರ್ಪಡುತ್ತದೆ. ಅವರ ಆತ್ಮಿಕವಾದ ಅಧಿಕಾರವು ಮಾರ್ಪಡುತ್ತದೆ. ಅವರು ದೇವರ ಅಧಿಕಾರವುಳ್ಳ ವ್ಯಕ್ತಿಗಳಾಗಿ ಮಾರ್ಪಡುತ್ತಾರೆ. ಅವರ ಕೈಯಲ್ಲಿ ಅಧಿಕಾರ, ಅವರ ಮಾತಲ್ಲಿ ಅಧಿಕಾರ, ಅವರ ನೋಟದಲ್ಲಿ ಅಧಿಕಾರ, ಅವರ ಜೀವನವೇ ಇಡೀ ಜೀವನ ಚರಿತ್ರೆಯೇ ಒಂದು ಅಧಿಕಾರಯುಕ್ತವಾದ ದೇವರ ಮಹಿಮಾ ಪ್ರಭಾವದಿಂದ ಕೂಡಿದ್ದಾಗಿ ಮಾರ್ಪಡುತ್ತದೆ. ನಾವು ಪ್ರಾರಂಭದಲ್ಲಿ ಓದಿದ ವಾಕ್ಯಕ್ಕೆ ಬರೋಣ. ಅಪೊಸ್ತಲರಾದ 12 ಮಂದಿಯಲ್ಲಿ ಒಳಪಟ್ಟವನಲ್ಲ, ಅಡಿಗೆ ಮನೆಯಲ್ಲಿ ಚಾಕರಿ ಮಾಡೋದಕ್ಕೆ, ಸೇವೆ ಮಾಡೋದಕ್ಕಾಗಿ ನೇಮಿಸಲ್ಪಟ್ಟ 7 ಮಂದಿಯಲ್ಲಿ ಒಬ್ಬನಾದಂಥ ಫಿಲಿಪ್ಪನು ಕ್ರಿಸ್ತನು ಯಾರು ಎಂಬ ಪ್ರಕಟಣೆ ಹೊಂದಿದವನಾಗಿ, ಸಂತೋಷ ಇಲ್ಲದೆ ಪಾಪದಲ್ಲಿ ಮುಳುಗಿದ್ದಂಥ ಪಟ್ಟಣವಾಗಿದ್ದಂಥ, ಅಧರ್ಮದಲ್ಲಿ ಮುಳುಗಿದ್ದಂಥ ಪಟ್ಟಣವಾಗಿದ್ದಂಥ ಸಮಾರ್ಯದಲ್ಲಿ ಹೋಗಿ ತಾನು ಪ್ರಕಟಗೊಂಡ, ತನಗೆ ಪ್ರಕಟಗೊಂಡಂಥ, ತಾನು ಅರಿತಂಥ ಕ್ರಿಸ್ತನನ್ನು ಅಲ್ಲಿ ಪ್ರಕಟಿಸಿದಾಗ ಆ ಪಟ್ಟಣದಲ್ಲಿ ದೊಡ್ಡ ಸಂತೋಷ ಉಂಟಾಯಿತು. ಹೇಗೆ ಉಂಟಾಯಿತು? ಅನೇಕ ದೆವ್ವಗಳು ಬಿಟ್ಟು ಹೋದವು. ಅನೇಕರೊಳಗಿಂದ ದೆವ್ವಗಳು ಬಿಟ್ಟು ಹೋದವು. ಪಾರ್ಶ್ವವಾಯು ರೋಗಿಗಳು ಸೌಖ್ಯವಾದರು. ಅನೇಕ ಅದ್ಭುತ ಸೂಚಕ ಕಾರ್ಯಗಳು ನಡೆದವು. ಅನೇಕ ಕುಂಟರಿಗೆ ಕಾಲು ಬಂತು. ಎಲ್ಲಿಂದ ಬಂತು? ಹೇಗೆ ಬಂತು? ಕ್ರಿಸ್ತ ಯೇಸು ಯಾರು ಎಂಬುದನ್ನು ಪ್ರಕಟಗೊಂಡಿರುವಂಥ, ಕ್ರಿಸ್ತ ಯೇಸು ಯಾರು ಎಂಬಂಥ ಮರ್ಮವನ್ನು ಗ್ರಹಿಸಿಕೊಂಡಂಥ ಒಬ್ಬ ವ್ಯಕ್ತಿಯ ಮಾತುಗಳಲ್ಲಿ, ಅವರ ನೆರಳುಗಳಲ್ಲಿ, ಅವರ ಕೈ ಹಸ್ತ ಸ್ಪರ್ಶದಲ್ಲಿ ಅಷ್ಟೊಂದು ದೊಡ್ಡ ಅಧಿಕಾರವು, ಕ್ರಿಸ್ತನಲ್ಲಿ ಏನೆಲ್ಲ ಅಧಿಕಾರ ಉಂಟೋ, ಕ್ರಿಸ್ತನಲ್ಲಿರುವ ಎಲ್ಲ ಮಹಿಮಾ ಪ್ರಭಾವ ಅವರಲ್ಲಿ ಉಂಟಾಯಿತು. ಇವತ್ತು ನಾವು ಕ್ರೈಸ್ತರು ಎಂಬುದಾಗಿ ನಾವು ನಮ್ಮನ್ನು ಕರೆಸಿಕೊಳ್ತೀವಿ. ಕ್ರೈಸ್ತರು ಅಂದರೆ ಯಾರು? ಕ್ರಿಸ್ತನು ಅಂದರೆ ದೇವರಿಂದ ನೇಮಕವಾದ ಅಧಿಕಾರಗೊಂಡಂಥ ಅಭಿಷಿಕ್ತನು. ಹಾಗಿದ್ರೆ ಕ್ರೈಸ್ತರು ಯಾರು? ದೇವರ ಅಧಿಕಾರವನ್ನು ಪಡ್ಕೊಂಡಂಥ ಅಭಿಷಿಕ್ತರು. ನೀನು ಕ್ರೈಸ್ತನು ಎಂಬುದಾಗಿ ಹೆಸರಿಗೆ ಕರೆಸಿಕೊಳ್ಳತಕ್ಕವನಲ್ಲ, ನೀನು ನಿಜವಾಗಿಯೂ ದೇವರ ಅಧಿಕಾರವುಳ್ಳ ಕ್ರೈಸ್ತನಾಗಬೇಕೆಂಬುದನ್ನು ದೇವರು ಬಯಸುವನಾಗಿದ್ದಾನೆ. ಆ ಫಿಲಿಪ್ಪನ ಹಾಗೆ ಸಮರ್ಯದಲ್ಲಿ ದುರಾತ್ಮ ಶಕ್ತಿಗಳಿಗೆ ಸವಾಲಾಗಿ ನಿಂತಹ ಆ ಒಂದು ಫಿಲಿಪ್ಪನ ಹಾಗೆ ಜೀವಿತದಲ್ಲಿ ಎದುರಾಗುವಂಥ ಸಕಲ ಸಮಸ್ಯೆಗಳಿಗೆ ಎದುರಿಸಿ ನಿಲ್ಲತಕ್ಕಂಥ, ಕೆಚ್ಚದೆಯಿಂದ ನಿಂತು ಸೋಲಿಸತಕ್ಕಂಥ, ಸಂತೋಷವಿಲ್ಲದ ಜೀವಿತಕ್ಕೆ ಸಂತೋಷ ತರತಕ್ಕಂಥ, ಆಶೀರ್ವಾದ ಇಲ್ಲದ ಜೀವಿತಕ್ಕೆ ಆಶೀರ್ವಾದ ತರತಕ್ಕಂಥ, ಶಾಪದಿಂದ ತುಂಬಿದಂಥ ಜೀವಿತಗಳಲ್ಲಿರುವ ಶಾಪಗಳನ್ನು ತೊಲಗಿಸಿ ಆಶೀರ್ವಾದವನ್ನು ತರತಕ್ಕಂಥ, ಸಮಾರಿಯಾದಂಥ ಪಟ್ಟಣಗಳಿಗೆ ಮಹಾ ಸಂತೋಷವನ್ನು ತರತಕ್ಕಂಥ ವ್ಯಕ್ತಿ ನೀನು ಆಗಬೇಕೆಂಬುದಾಗಿ ಸರ್ವಶಕ್ತನಾಗಿರುವ ಪರಮಾತ್ಮನು ಬಯಸುವವನಾಗಿದ್ದಾನೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿರಿ, ಯೇಸು ಕ್ರಿಸ್ತನು ಯಾರು? ಯೇಸು ಕ್ರಿಸ್ತನು ಯಾರು? ಆಕಾಶದ ಕೆಳಗೆ ಮನುಷ್ಯರ ಒಳಗೆ ಮಾನವನ ರಕ್ಷಣೆಗೋಸ್ಕರವಾಗಿ ಕೊಡಲ್ಪಟ್ಟಂಥ ಒಂದೇ ಒಂದು ನಾಮ.
ಆ ನಾಮ, ಆ ನಾಮದಲ್ಲಿ ಅಲ್ಲದೆ ಇನ್ನು ಯಾರಲ್ಲಿಯೂ ಕೂಡ ಬರಬೇಕಾದ ರಕ್ಷಣೆ ಬರೋದಿಲ್ಲ. ಮಾನವರಿಗೆ ಬರಬೇಕಾಗಿರುವ ಪಾಪ ವಿಮೋಚನೆ, ಮಾನವರಿಗೆ ಬರಬೇಕಾಗಿರುವ ರಕ್ಷಣೆ, ಮಾನವರಿಗೆ ಬರಬೇಕಾದ ಶಾಪ ವಿಮುಕ್ತಿ, ಮಾನವರಿಗೆ ಬರಬೇಕಾಗಿರುವ ನಿತ್ಯ ಜೀವ, ಮಾನವರಿಗೆ ಸಿಗಬೇಕಾದ ಶಾಶ್ವತವಾದ ಸಂತೋಷ, ಅದು ಕ್ರಿಸ್ತ ಯೇಸುವಿನಿಂದಲೇ ಬರುವಂಥದ್ದಾಗಿದೆ. ಯಾಕೆಂದರೆ ಕ್ರಿಸ್ತನನ್ನು ತಂದೆಯಾದ ದೇವರು ಅಂದರೆ ಪರಮಾತ್ಮನು ಅದಕ್ಕೆಂದೇ ನೇಮಿಸಿ ಪ್ರತಿಷ್ಠೆ ಪಡಿಸಿದನು. ಆ ಅಭಿಷೇಕಕ್ಕೇನೆ ಕ್ರಿಸ್ತನು ಕ್ರೈಸ್ತತ್ವ ಅಂತೆಲ್ಲ ಕರೆಯುವಂಥದ್ದು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಅಪೊಸ್ತಲರ ಕೃತ್ಯದ 9ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ನಾವು ಈ ಪ್ರಕಾರವಾಗಿ ನಾವು ನೋಡುವರಾಗಿರ್ತೇವೆ. ಅದರ 22ನೇ ವಾಕ್ಯದಲ್ಲಿ, ಆದರೆ ಸೌಲನು ಇನ್ನೂ ಅಧಿಕ ಸಾಮರ್ಥ್ಯವುಳ್ಳವನಾಗಿ ಯೇಸುವೇ ಕ್ರಿಸ್ತನೆಂದು ಸಿದ್ಧಾಂತಪಡಿಸಿ ದಮಸ್ಕದಲ್ಲಿ ಇದ್ದ ಯಹೂದ್ಯರನ್ನು ಉತ್ತರವಿಲ್ಲದವನಾಗಿ ಮಾಡಿದನು. ಯಹೂದ್ಯರು ಕ್ರಿಸ್ತನು ಬರ್ತಾನೆ, ಮೆಸ್ಸಿಯನು ಬರ್ತಾನೆ, ಅಂದರೆ ಲೋಕೋದ್ಧಾರಕನು ಬರ್ತಾನೆ ಎಂಬುದಾಗಿ ಕಾಯ್ತಾ ಇದ್ದರು. ಆದರೆ ಅವರ ಕಣ್ಣ ಮುಂದೆ ಆತನು ಬಂದಾಗ ಆತನನ್ನು ಅವರಂಗೆ ಅಂಗೀಕರಿಸಲಿಕ್ಕೆ ತಾವು ಯಾವ ಆತನಿಗಾಗಿ ಕಾಯ್ತಾ ಇದ್ದರೋ, ಯಾವ ಆತನು ಬರಬೇಕೆಂದು ಉಪವಾಸ ಮಾಡಿ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಶಾಸ್ತ್ರವನ್ನು ಓದಿ ಕಲಿತು ಕಾಯ್ತಾ ಇದ್ರೋ, ಅವರು ಕಾಯ್ತಾ ಇದ್ದಾತನೇ ಅವರ ಕಣ್ಮುಂದೆ ಬಂದಾಗ ಅವರಿಗೆ ಅರ್ಥ ಆಗಲಿಲ್ಲ. ಕಡೆಯಲ್ಲಿ ಅವರ ಶಾಸ್ತ್ರದಲ್ಲಿ ಹೇಳಲ್ಪಟ್ಟ ಪ್ರತಿ ಒಂದೊಂದು ಗುರುತುಗಳು ಅವರ ಕಣ್ಣ ಮುಂದೆ ದೇವರು ಬರಮಾಡಿದಾಗಲೂ ಕೂಡ ಅವರ ಕಣ್ಣುಗಳು ಮುಚ್ಚಲ್ಪಟ್ಟಿತ್ತು. ಆದ್ದರಿಂದ ಯೇಸು ಈ ಪ್ರಕಾರ ಹೇಳಿದನು, ಯೆರೂಸಲೇಮೇ ಯೆರೂಸಲೇಮೇ, ನಿನ್ನ ವಿಮೋಚನೆಯ ದಿನ ನೀನು ಅರ್ಥ ಮಾಡಿಕೊಂಡಿದ್ದರೆ ಎಷ್ಟೋ ವಾಸಿಯಾಗುತ್ತಿತ್ತು. ಕೋಳಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಯ ಮರೆಯಲ್ಲಿ ಕೂಡಿಸೋದಕ್ಕೆ ಬಯಸುವ ಹಾಗೆ ನಿನ್ನನ್ನು ನನ್ನ ರೆಕ್ಕೆಯ ಮರೆಯಲ್ಲಿ ನನ್ನ ಬಳಿಯಲ್ಲಿ ಕೂಡಿಸೋದಕ್ಕೆ ನನಗೆ ಮನಸ್ಸಿತ್ತು. ಆದರೆ ಇವತ್ತು ಈ ಮರ್ಮವು ನಿನಗೆ ಮರೆಯಾಗಿದೆ. ಇಷ್ಟು ಹೇಳಿದ ಮೇಲೆ ಯೇಸು ಶಾಸ್ತ್ರದಲ್ಲಿ ಹೇಳಲ್ಪಟ್ಟ ಪ್ರಕಾರವೇ ಕತ್ತೆ ಮರಿಯ ಮೇಲೆ ಆ ದೇವಾಲಯಕ್ಕೆ ಪ್ರವೇಶಿಸ್ತಾನೆ. ಒಂದು ಕತ್ತೆ ಮರೆಯ ಮೇಲೆ ಕುಳಿತುಕೊಂಡವನಾಗಿ ಯೆರೂಸಲೇಮ್ ದೇವಾಲಯಕ್ಕೆ ಪ್ರವೇಶಿಸುವಾಗ ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಂಥ ಮೆಸ್ಸಿಯನ ಕುರಿತಾಗಿರುವ ಶಾಸ್ತ್ರೋಕ್ತಿ ನೆರವೇರ್ತಾ ಇದೆ. ಸಿಯೋನ್ ಕುಮಾರಿಯೇ, ನಿನ್ನ ಅಧಿಪತಿಯು ಕತ್ತೆ ಮರಿಯ ಮೇಲೆ, ಪ್ರಾಯದ ಕತ್ತೆ ಮರಿಯ ಮೇಲೆ ಕುಳಿತುಕೊಂಡವನಾಗಿ ನಿನ್ನೊಳಗೆ ಪ್ರವೇಶಿಸ್ತಾ ಇದ್ದಾನೆ ಎಂಬುದಾಗಿ. ಇದು ನಡೆಯುವಾಗ, ಇದು ನೆರವೇರುವಾಗ ಅವರಿಗದು ಗ್ರಹಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ದೇವರು ಇನ್ನೊಂದು ವಾಕ್ಯವನ್ನು ಹೇಳಿದ್ದ, ಆತನು ಮೊಲೆಕೂಸುಗಳ ಬಾಯಲ್ಲಿ ಬಲವನ್ನು ನೇಮಿಸಿ ಸ್ತೋತ್ರವನ್ನು ಬರಮಾಡುವನಾಗಿದ್ದಾನೆಂಬುದಾಗಿ. ಮೊಲೆಕೂಸುಗಳು ಕೂಗೋದಕ್ಕೆ ಪ್ರಾರಂಭ ಮಾಡಿದರು, ದಾವೀದನ ಕುಮಾರನಿಗೆ ಜಯ, ಕರ್ತನ ನಾಮದಲ್ಲಿ ಬರುವವನು ಆಶೀರ್ವದಿಸಲ್ಪಡಲಿ, ದಾವೀದನ ಕುಮಾರನಿಗೆ ಹೊಸ್ಸಾನ ಎಂಬುದಾಗಿ ಕೂಗಿದರು. ಆದರೆ ಯಾವ ವ್ಯಕ್ತಿ ನಂಬಬೇಕಾಗಿತ್ತೋ, ಯಾವ ಜನಾಂಗವು ನಂಬಬೇಕಾಗಿತ್ತೋ ಅವರು ಅದನ್ನು ನಂಬಲಿಲ್ಲ, ಅದನ್ನು ಗ್ರಹಿಸೋಕೆ ಸಾಧ್ಯವಾಗಲಿಲ್ಲ. ಮಾತ್ರವಲ್ಲ, ಯೇಸುವೇ, ಈ ಮಕ್ಕಳು ಏನೇನೋ ಹುಚ್ಚುಚ್ಚಾಗಿ ಕೂಗ್ತಾ ಇದ್ದಾರೆ, ಅವರ ಬಾಯಿ ಮುಚ್ಚೋ ಕೇಳು, ಸುಮ್ಮನಿರೋ ಕೇಳು ಎಂಬುದಾಗಿ ಅವರು ಯೇಸುವಿನ ಮುಂದೆ ವಾದಿಸಿದರು. ಯೇಸು ಹೇಳಿದನು, ಇವರು ಸುಮ್ಮನಾದರೆ ಈ ಕಲ್ಲುಗಳು ಕೂಗುವವು. ಅಷ್ಟೆಲ್ಲ ಹೇಳಿದ್ರು ತಾವು ಕಾಯುತ್ತಾ ಇದ್ದಂತಹ ಮೆಸ್ಸಿಯನ ಕುರಿತಾಗಿರುವ ಶಾಸ್ತ್ರೋಕ್ತಿ ತಮ್ಮ ಕಣ್ಣ ಮುಂದೆ ನೆರವೇರಿದಾಗಲೂ ಅವರಿಗೆ ಅದು ಅರ್ಥ ಆಗಲಿಲ್ಲ. ಈಗ ನಾನು ಈ ಒಂದು ಮೀಡಿಯಾ ಮೂಲಕವಾಗಿ ಇದನ್ನು ಸಾರುತ್ತಿರುವಾಗ ಅನೇಕರಿಗೆ ಅದು ಅರ್ಥ ಆಗ್ತಾ ಇಲ್ಲ. ಮರೆಯಾಗಿದೆ. ಯಾರಿಗೆ ಮರೆಯಾಗಿದೆ? ರಕ್ಷಣೆ ಇಷ್ಟ ಇಲ್ಲದೆ ಇರುವವರಿಗೆ, ತಾನು ಉದ್ಧಾರವಾಗಬೇಕೆಂಬುದನ್ನು ಬಯಸದೇ ಇರುವವರಿಗೆ ಅದು ಮರೆಯಾಗಿದೆ. ಆದರೆ ನನಗೆ ಎಲ್ಲಿಂದ ಉದ್ಧಾರ ಬರುತ್ತೆ? ದೇವರೇ, ನನಗೊಂದು ಉದ್ಧಾರವನ್ನು ಕಳಿಸು, ನನಗೊಂದು ವಿಮೋಚನೆಯನ್ನು ಕಳಿಸು, ನನಗೆ ಒಂದು ರಕ್ಷಣೆಯನ್ನು ಕಳಿಸು ಎಂಬುದಾಗಿ ಯಾರು ಎದುರು ನೋಡ್ತಾ ಇದ್ದಾರೋ, ನಿಮ್ಮ ಕಿವಿಗೆ ಬೀಳುತ್ತಿರುವಾಗಲೇ ನಿಮ್ಮ ಕಣ್ಣು ತೆರೆಯಲ್ಪಡುತ್ತಾ ಇದೆ, ನಿಮ್ಮ ಮನೆಯಲ್ಲಿ ಅಂತರಿಕ್ಷವು ಮಾರ್ಪಡುತ್ತಾ ಇದೆ. ಆ ಯಹೂದಿಗಳ ಮಧ್ಯದಲ್ಲಿ ಯೇಸು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನ ಸಂಭವಿಸಿದ ಮೇಲೆ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಕೊಂಡವನಾದಂಥ ಅಪೊಸ್ತಲನಾದ ಪೌಲನು ಮೊದಲು ಸಭೆಗೆ ತಾನು ಹಿಂಸಕನಾಗಿದ್ದರೂ ಕೂಡ ಮೆಸ್ಸಿಯನನ್ನು ಅಂಗೀಕರಿಸದೆ ಆತನ ಹಿಂಬಾಲಕರನ್ನ, ಕ್ರೈಸ್ತರನ್ನ ಹಿಂಸಿಸಿ ಕೊಲ್ಲೆ ಮಾಡ್ತಾ ಇದ್ದಂಥ ಅದೇ ಸೌಲನು ಕ್ರಿಸ್ತನ ದರ್ಶನವಾದಾಗ ಮಾರ್ಪಟ್ಟನು. ಅವನ ಸ್ವಭಾವ ಮಾರ್ಪಟ್ಟಿತು, ಅವನ ಜೀವಿತವು ಮಾರ್ಪಟ್ಟಿತು. ಅವನು ಸಂಪೂರ್ಣ ಆಮೂಲಾಗ್ರವಾಗಿ ಮಾರ್ಪಾಟು ಹೊಂದಿದನು, ಮಾನಸಾಂತರ ಹೊಂದಿದನು. ಮಾತ್ರವಲ್ಲ, ತನ್ನ ಪ್ರಾಣವನ್ನು ಕೂಡ ಒತ್ತೆ ಇಟ್ಟು ಸುವಾರ್ತೆಯನ್ನು, ಕ್ರಿಸ್ತನ ಸುವಾರ್ತೆಯನ್ನು ಸಾರುವವನಾದನು. 9ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅನೇಕರು ಆತನನ್ನು ತಿರಸ್ಕಾರ ಮಾಡಿದರು. ಕ್ರಿಸ್ತ ಯೇಸುವನ್ನು ನಂಬಿಕೊಂಡು ಆತನ ಸಾಕ್ಷಿಗಾಗಿ ಬಂದಾಗ ಅನೇಕರು ಭಯಪಟ್ಟರು. ಇವನು ಮರೆಸಿಕೊಂಡು, ವೇಷ ಮರೆಸಿಕೊಂಡು
ತಮ್ಮನ್ನು ಹಿಡಿಸಿ ಹಾಕೋದಕ್ಕೆ ಬಂದವನು, ಹಿಂಸೆ ಪಡಿಸೋದಕ್ಕೆ ಬಂದವನು ಎಂಬುದಾಗಿ ಅಂದುಕೊಂಡ್ರು. ಯಾರೂ ಅವನ ಹತ್ತಿರಕ್ಕೆ ಸೇರಿಸ್ಕೊಳ್ತಾ ಇದ್ದಿಲ್ಲ, ತಿರಸ್ಕಾರ ಮಾಡ್ತಾ ಇದ್ರು. ಆದರೆ ಸೌಲನೇನು ಮಾಡ್ದ? ಅವನು ಅಧಿಕ ಸಾಮರ್ಥ್ಯವುಳ್ಳವನಾಗಿ ಯೇಸುವೇ ಕ್ರಿಸ್ತನು ಎಂದು ಸಿದ್ಧಾಂತಪಡಿಸಿದನು. ಅದೇ ಯಾವ ಯಹೂದ್ಯರು ಯೇಸುವನ್ನು ತಿರಸ್ಕರಿಸಿದರು, ಅದೇ ಯಹೂದ್ಯರ ಮಧ್ಯದಲ್ಲಿ ಅವರೊಳಗಿಂದ ಒಬ್ಬನೆದ್ದು ಯೇಸುವೇ ನಿಜವಾಗಿ ಬರಬೇಕಾಗಿದ್ದ ಮೆಸ್ಸಿಯನು, ನೀವು ಕಾಯ್ತಾ ಇದ್ದಂಥ ಕ್ರಿಸ್ತನು ಇವನೇ ಎಂಬುದನ್ನು ಸಿದ್ಧಾಂತಪಡಿಸಿದನು. ಯಾರ್ಯಾರು ನಂಬಿದರೋ ಅವರಿಗೆ ರಕ್ಷಣೆ ಉಂಟಾಯಿತು. ಈ ಹಗಲಿನ ವೇಳೆಯಲ್ಲಿ ಪ್ರಿಯ ದೇವರ ಮಕ್ಕಳೇ, ಪ್ರಿಯ ಸಹೋದರ ಸಹೋದರಿ, ನಾನು ನಿಮಗೆ ಹೇಳ್ತಾ ಇದ್ದೇನೆ, ನೀವು ನಂಬುವುದಕ್ಕೆ ಅತಿ ಶ್ರೇಷ್ಠವಾದಂಥ ಒಂದು ಮರ್ಮ ಇದು. ನಿಮ್ಮ ಜೀವಿತದಲ್ಲಿ ಅತಿ ಶ್ರೇಷ್ಠವಾದ ಸೌಭಾಗ್ಯವನ್ನು ತರುವಂಥ ಮರ್ಮ ಇದು. ನಿಮಗೋಸ್ಕರ ದೇವರಿಂದ ರಕ್ಷಣೆ ಹೊರಟು ಬಂದಿದೆ. ದೇವರೇ, ನನಗೆ ರಕ್ಷಣೆಯನ್ನು ಕೊಡು, ನನ್ನ ಪಾಪಗಳಿಗೆ ಪರಿಹಾರವನ್ನು ಕೊಡು, ನನಗೆ ವಿಮೋಚನೆಯನ್ನು ಉಂಟು ಮಾಡಿ ಎಂಬುದಾಗಿ ಕರೀತಾ ಇದ್ರಲ್ಲ, ಕೂಗ್ತಾ ಇದ್ರಲ್ಲ, ಅದಕ್ಕೆ ಉತ್ತರವು ಕ್ರಿಸ್ತನೇ ಆಗಿದ್ದಾನೆ. ಪರಮಾತ್ಮನಿಂದ ನಿಮಗೆ ಉತ್ತರ ಬಂದಿದೆ. ಅದು ಬೇರೆ ಯಾವುದೂ ಅಲ್ಲ, ನಾಜರೇತಿನ ಕನ್ಯೆ ಮರಿಯಳಲ್ಲಿ ಹುಟ್ಟಿ ಬಂದಂಥ ದೇವರ ಕುಮಾರನಾಗಿರುವಂಥ ಯೇಸು ಕ್ರಿಸ್ತನು, ಮೆಸ್ಸಿಯನು. ಹಾಲೆಲೂಯ್ಯ. ಆ ಯೇಸು ಕ್ರಿಸ್ತನಲ್ಲಿ ನೀವು ನಂಬಿಕೆ ಇಡುವುದಾದರೆ, ಆ ಯೇಸು ಕ್ರಿಸ್ತನೇ ನಿಮ್ಮ ಪಾಪ ವಿಮೋಚನೆಗೋಸ್ಕರವಾಗಿ ಬಂದಂಥವನು ಎಂಬ ಸತ್ಯವನ್ನು ಅಂಗೀಕರಿಸಿಕೊಳ್ಳುವುದಾದರೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೂ, ಆತನ ಹೆಸರಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ದೇವರ ಮಕ್ಕಳಾಗ್ತೀರಿ ಅನ್ನೋದು ಮಾತ್ರವಲ್ಲ, ಇಲ್ಲಿ ಕೇವಲ ಒಬ್ಬ ಅಡುಗೆ ಭಟ್ಟ, ಕೇವಲ ಒಬ್ಬ ಚಾಕರಿ ಮಾಡ್ತಾ ಇದ್ದಂಥ ಒಬ್ಬ ಸೇವಕನಾಗಿದ್ದಂಥ ಫಿಲಿಪ್ಪನು ಸಮಾರಿಯಾದಲ್ಲಿ ಆ ಇಡೀ ಪಟ್ಟಣಕ್ಕೆ ಸಂತೋಷವನ್ನು ತಂದನು. ಈ ಯೇಸುವನ್ನು ನಂಬುವಂಥ, ಯೇಸು ಕ್ರಿಸ್ತನ ಆ ಒಂದು ಕ್ರಿಸ್ತನ ಯೇಸು ಎಂಬ ಮೆಸ್ಸಿಯನನ್ನು, ಕ್ರಿಸ್ತನನ್ನು ಅಂಗೀಕರಿಸುವಂಥ ನಿಮಗೆ ನಿಮ್ಮ ಮನೆಗೆ ಸಂತೋಷವನ್ನು ತರೋದಕ್ಕೆ ಸಾಧ್ಯ ಉಂಟು, ನಿಮ್ಮ ಊರಿಗೆ ಸಂತೋಷವನ್ನು ತರೋದಕ್ಕೆ ಸಾಧ್ಯ ಉಂಟು, ನಿಮ್ಮ ಮನೆಯ ಶಾಪವನ್ನು ತೊಲಗಿಸೋದಕ್ಕೂ ನಿಮ್ಮ ಊರಿನ ಶಾಪವನ್ನು ತೊಲಗಿಸೋದಕ್ಕೂ ಸಾಧ್ಯ ಉಂಟು. ಅರ್ಥಪೂರ್ಣವಾದಂಥ ಒಂದು ಜೀವನ ನಿಮ್ಮದಾಗುವುದಕ್ಕಾಗಿ ಕರ್ತನು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ನನ್ನನ್ನು ಆಲಿಸ್ತಿರುವಂಥ ಕ್ರೈಸ್ತರೇ, ಅರ್ಥಪೂರ್ಣವಾದ ಕ್ರೈಸ್ತತ್ವದ ಜೀವನ ನಿಮ್ಮದಾಗುವುದಕ್ಕೋಸ್ಕರ ಈ ವಾಕ್ಯವನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ. ದೇವರ ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲು ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಅತಿ ಶ್ರೇಷ್ಠವಾದಂಥ ನಿನ್ನ ವಾಕ್ಯವನ್ನು ನಿನ್ನ ಮಕ್ಕಳಿಗೆ ಕೊಟ್ಟಿರುವುದಕ್ಕಾಗಿ ನಾವು ಸ್ತೋತ್ರ ಮಾಡುವರಾಗಿದ್ದೇವೆ. ವಿಶೇಷವಾಗಿ ಬರಬೇಕಾಗಿದ್ದಂಥ ಮೆಸ್ಸಿಯನು, ದೇವಕುಮಾರನಾಗಿರುವ ಕ್ರಿಸ್ತನು, ಯೇಸುವೇ ನೀನೇ ಎಂಬಂಥ ಸತ್ಯವನ್ನು ನಾವು ಗ್ರಹಿಸಿಕೊಂಡು ರಕ್ಷಣೆ ಹೊಂದಬೇಕೆಂದು ನಿನ್ನ ವಾಕ್ಯವು ನಮಗೆ ಕೊಡಲ್ಪಟ್ಟಿದೆಯಲ್ಲ, ಈ ವಾಕ್ಯವನ್ನು ನಂಬುವ ಪ್ರತಿ ಒಬ್ಬೊಬ್ಬನು ರಕ್ಷಣೆ ಹೊಂದುವನು, ನಂಬುವನು ಎಂದಿಗೂ ಆಶಾಭಂಗ ಪಡುವುದಿಲ್ಲ ಎಂಬ ವಾಕ್ಯವನ್ನು ನಿನ್ನ ಮಕ್ಕಳಿಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡುವರಾಗಿದ್ದೆ. ಈ ವಾಕ್ಯದ ಮೂಲಕವಾಗಿ ಮಕ್ಕಳನ್ನು ನಿನ್ನ ಬಲಪಡಿಸು, ಎಂದಿಗೂ ಆಶಾಭಂಗ ಪಡಲಾರದಂಥ ಶ್ರೇಷ್ಠವಾದ ರಕ್ಷಣೆಯನ್ನು, ಬಿಡುಗಡೆಯನ್ನು ಉಂಟು ಮಾಡುವಂಥ ಈ ಸುವಾರ್ತೆಯವರ ಜೀವಿತದಲ್ಲಿ ದೇವರ ಬಲ ಸ್ವರೂಪವಾಗಿ ಹೊರಹೊಮ್ಮಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಜನರನ್ನು ಆಶೀರ್ವದಿಸ್ತಾ ಇದ್ದೇನೆ. ನಿನ್ನ ಸಮಾಧಾನದಿಂದ ತುಂಬಿಸಿ ನಡೆಸುವಂಥ ನಿನ್ನ ಶುಭ ವಾರ್ತೆಗಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು.